ಕರ್ನಾಟಕದ ಕಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಈಗಾಗಲೇ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲೇ ಕಂಠೀರವ ಸ್ಟುಡಿಯೋಕ್ಕೆ ಬರ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ಬರ್ತಾ ಇರೋದು ಕಂಡು ಬರ್ತಾ ಇದೆ. ಅಪ್ಪು ಸಮಾಧಿಯ ದರ್ಶನಕ್ಕೆ ಅಂತ ಹೇಳಿ ಸರತಿ ಸಾಲಲ್ಲೇ ಅಭಿಮಾನಿಗಳು ಬರ್ತಾ ಇದ್ದಾರೆ. ಪುನೀತ್ ಸಮಾಧಿಗೆ ಕುಟುಂಬಸ್ಥರಿಂದ ಈಗಾಗಲೇ ಪೂಜೆ ಕೂಡ ಆಗಿದೆ. ರಾಘಣ್ಣ ಹಾಗೂ ಯುವರಾಜ್ ಕುಮಾರ್ ಇದೇ ಸಂದರ್ಭದಲ್ಲಿ ಅಪ್ಪು ಇಲ್ಲದನ್ನ ನೆನೆದು ಬಹಳಷ್ಟು ಭಾವುಕರು ಕೂಡ ಆದ್ರು. ತಮ್ಮನ ಬರ್ತ್ಡೇ ದಿನ ಶಿವಣ್ಣ ಕೂಡ ಭಾವುಕ ಪೋಸ್ಟ್ ಅನ್ನ ಹಾಕಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಚಂದನವನದಲ್ಲಿ ಹಗಲಿರುಳು ಮಿನುಗಿ ಮರೆಯಾದಂತಹ ಹಾಗೂ ಜನರ ಮನಸ್ಸುಗಳಲ್ಲಿ ಎಂದೆಂದಿಗೂ ಶಾಶ್ವತವಾದಂತಹ ಸ್ಥಾನ ಪಡೆದ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಾಗರ ಹೇಗಿದೆ ಅನ್ನೋದನ್ನ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಪ್ರತಿಯೊಬ್ಬರ ಕನ್ನಡಿಗನ ಪರೋಪಕಾರದ ಕೈಂಕಾರ್ಯಗಳಲ್ಲಿ ಸದಾ ಪುನೀತ್ ರಾಜ್ಕುಮಾರ್ ಅವರು ಹೊಳಿತಾ ಇರ್ತಾರೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ಪ್ರತಿದಿನ ಈ ಕಂಠೀರವ ಸ್ಟುಡಿಯೋಕ್ಕೆ ಪುನೀತ್ ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಅದಕ್ಕೆ ಇಂಥದ್ದೇ ದಿನ ಅಂತ ಅಲ್ಲ, ಬಟ್ ಇವತ್ತು ತುಂಬ ಸ್ಪೆಷಲ್ ಡೇ ಅವರ ಅಭಿಮಾನಿಗಳಿಗೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲೇ ಬೇರೆ ಬೇರೆ ಕಡೆಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಅಪ್ಪುವನ್ನ ಕಣ್ತುಂಬಿಕೊಳ್ಬೇಕು, ಈ ಜಾಗದಲ್ಲಿ ನಮ್ಮ ಅಪ್ಪು ಇದ್ದಾರೆ ಅನ್ನೋದು ಅವರ ನಂಬಿಕೆ ಆಗ್ತಾ ಇದೆ. ಹೀಗಾಗಿ ಬರ್ತಾ ಇರೋದು ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಗೆ ಕುಟುಂಬಸ್ಥರು ಕೂಡ ಬಂದು ಪೂಜೆಯನ್ನು ನೆರವೇರಿಸುವಂತಹ ಕೆಲಸ ಆಗಿದೆ. ಶಿವರಾಜ್ ಕುಮಾರ್ ಆದಿಯಾಗಿ ಅನೇಕ ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರು ಕೂಡ ಇವತ್ತು ಅಪ್ಪು ಅವರನ್ನ ನೆನೆದು ಅನೇಕ ಭಾವನಾತ್ಮಕ ಪೋಸ್ಟ್ಗಳನ್ನ ಕೂಡ ಹಾಕ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇರುವಂತಹ ಜನ ಕೂಡ ಪುನೀತ್ ರಾಜ್ಕುಮಾರ್ ಇವತ್ತು ಇರಬೇಕಾಗಿತ್ತು, ಅವರ ಬರ್ತ್ಡೇ ಅವರ ಸಮ್ಮುಖದಲ್ಲಿ ಆಚರಿಸಬೇಕಾಗಿತ್ತು ಅನ್ನುವಂತಹ ಒಂದು ಕೊರಗಿನೊಂದೇ ಬರ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಕನ್ನಡದ ಬಾವುಟವನ್ನ ಕೂಡ ತರ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಕನ್ನಡದ ಬಗ್ಗೆ ಪುನೀತ್ಗೆ ಇದ್ದಂತಹ ಪ್ರೀತಿಯನ್ನ ಇಲ್ಲಿ ಜೀವಂತವಾಗಿ ಇಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಸರತಿ ಸಾಲಲ್ಲಿ ಕಿಲೋಮೀಟರ್ ಗಟ್ಟಲೆ ಆ ಸಾಲು ಕೂಡ ಕಾಣಿಸ್ತಾ ಇದೆ.